ವಿಘ್ನಗಳ ನಿವಾರಕನಾದಂತಹ ವಿಘ್ನೇಶ್ವರನನ್ನ ನನ್ನ ಹೃದಯ ಕಮಲದಲ್ಲಿ ಸ್ಮರಿಸುತ್ತಾ ಶ್ರೀ ಸಪ್ತಪುರ ಆದಿಶಕ್ತಿ ದೇವಸ್ಥಾನ ಜೀರ್ಣೋದ್ಧಾರ ಸೇವಾ ಸಂಘ ಅಣಗವಾಡಿ ಹಾಗೂ ಶ್ರೀ ಬಸವೇಶ್ವರ ತರುಣ ಸಂಘ ಅಣಗವಾಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಾಗಲಕೋಟ್ ಇವರ ಸಹಯೋಗದೊಂದಿಗೆ ಶ್ರೀ ಸಪ್ತಪುರ ಆದಿಶಕ್ತಿ ದೇವಸ್ಥಾನದ ಕಾರ್ತಿಕೋತ್ಸವದ ನಿಮಿತ್ತವಾಗಿ ಸಪ್ತಪುರ ಆದಿಶಕ್ತಿ ನಾಟ್ಯ ಸಂಘ ಅಣಗವಾಡಿ ಇವರು ಅರ್ಪಿಸುವ 4ನೇ ಕಲಾಕುಸುಮ ಶ್ರೀ ಎಂ ಬಿ ದೋರನಹಳ್ಳಿ ವಿರಚಿತ ಸಿಡಿದೆದ್ದ ಸೇಡಿನ ಹುಲಿ ಅರ್ಥಾತ್ ಹುಡುಗಿ ತಿರುಗಿ ಕೆಟ್ಟಿತು ಹುಡುಗ ಮರುಗಿ ಕೆಟ್ಟಿತು ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಅಭಿನಯಿಸುವರು. ಈ ನಾಟಕದ ದಿವ್ಯ ಸಾನ್ನಿಧ್ಯವನ್ನು ಮಾತೋಶ್ರೀ ಅನಸೂಯ ತಾಯಿಯವರು ಶ್ರೀ ಪೂರ್ಣಾನಂದ ಆಶ್ರಮ ಅಣಗವಾಡಿ ಅವರು ವಹಿಸ್ಕೋಬೇಕಂತ ಕೇಳ್ಕೊತಾ ಇದ್ದಾನೆ. ಉದ್ಘಾಟಕರಾಗಿ ಶ್ರೀ ಬಸವರಾಜ್ ಕೋತ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಶ್ರೀ ಎಂ ಬಿ ಕಂಬಿ ಅಧ್ಯಕ್ಷರು PKPS ಅಣಗವಾಡಿ ಅವರು ಬರಬೇಕಾಗಿತ್ತು. ಅವರ ಒಂದು ಅನುಪಸ್ಥಿತಿಯಲ್ಲಿ ಈ ಉದ್ಘಾಟನೆ ಕಾರ್ಯಕ್ರಮವನ್ನು ನಮ್ಮೂರಿನ ಶ್ರೀ NM ಕೂಗಲಿ ನಿವೃತ್ತ ಪ್ರಾಚಾರ್ಯರು ವಹಿಸ್ಕೋಬೇಕಂತ ಅವರ ವಿನಂತಿಯನ್ನು ಮಾಡ್ಕೋತಾ ಇದ್ದಾನೆ. ಜ್ಯೋತಿಯನ್ನು ಶ್ರೀ NB ಕೂಗಲಿ ಅವರು ವಹಿಸ್ಕೋಬೇಕು. ಉದ್ಘಾಟನೆಯನ್ನು NB ಕೂಗಲಿ ಗುರುಗಳು ಉದ್ಘಾಟನೆ ಮಾಡಬೇಕು. ಜ್ಯೋತಿಯನ್ನು ಶ್ರೀ LB ಕುರ್ತಕೋಟಿ ಸಾಹೇಬರು ಬರಬೇಕಾಗಿತ್ತು. ಅವರ ಒಂದು ಅನುಪಸ್ಥಿತಿಯಲ್ಲಿ ಬಸವನಗೌಡ ಪಾಟೀಲ್ ಅವರ ಹಳೆಯರಾದಂತಹ ಬಸವನಗೌಡ ಪಾಟೀಲ್ ಅವರು ಜ್ಯೋತಿಯನ್ನು ಬಳಸಬೇಕು. ಅದೇ ರೀತಿಯಾಗಿ ಮಿಂಚಿನ ಸಂಚಾರವನ್ನು ಶ್ರೀ ನಿಪುಣ್ ನಾಯ್ಕ ಬಿಳಿಗಿ ತಾಲೂಕಾ ಭಾಜಪ ಮಂಡಲ ಪ್ರಧಾನ ಕಾರ್ಯದರ್ಶಿಗಳು ಅವರು ಮಿಂಚಿನ ಸಂಚಲನವನ್ನು, ಅದೇ ರೀತಿಯಾಗಿ ಶ್ರೀ ವಿಶ್ವನಾಥ್ ಪಾಟೀಲ್ ನಿರ್ದೇಶಕರು ಸ್ವಾಮಿ ವಿವೇಕಾನಂದ ಬ್ಯಾಂಕ್ ಅಣಗವಾಡಿ ಅವರು, ಅದೇ ರೀತಿಯಾಗಿ ಪಾರಿವಾಳವನ್ನು ಹಾರಿಸುವವರು ಡಾಕ್ಟರ್ ರಮೇಶ್ ಗು ಅಕ್ಕಿಮರಡಿ ಆಸ್ಪತ್ರೆ ಅಣಗವಾಡಿ, ಶ್ರೀ ರಸೂಲ್ ಸಾಬ್ ಮಾ ಮುಜಾವರ್ ಸದಸ್ಯರು ಗ್ರಾಮ ಪಂಚಾಯತ್ ಅಣಗವಾಡಿ ಅವರು ಪಾರಿವಾಳವನ್ನು ಹಾರಿಸಬೇಕು. ಹೀಗೆ ಕಾರ್ಯಕ್ರಮ ಇದೆ. ಈಗ ಮೊದಲನೇದು ಸ್ವಾಗತ ಹಾಗೂ ಮಾಲಾರ್ಪಣೆ ಶ್ರೀ ಪ್ರವೀಣ್ ಕುಮಾರ್ ಮಠಪತಿ ಅವರಿಂದ. ಶ್ರೀ ಸಪ್ತಪುರ ಆದಿಶಕ್ತಿ ದೇವಸ್ಥಾನ ಜೀರ್ಣೋದ್ಧಾರ ಸೇವಾ ಸಂಘ ಅಣಗವಾಡಿ ಶ್ರೀ ಹಾಗೂ ಬಸವೇಶ್ವರ ತರುಣ ಸಂಘ ಅಣಗವಾಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಸಪ್ತಪುರ ಆದಿಶಕ್ತಿ ದೇವಸ್ಥಾನದ ಕಾರ್ತಿಕೋತ್ಸವದ ನಿಮಿತ್ತವಾಗಿ ಶ್ರೀ ಸಪ್ತಪುರ ಆದಿಶಕ್ತಿ ನಾಟ್ಯ ಸಂಘ ಅಣಗವಾಡಿ ಇವರು ಅರ್ಪಿಸುವ ಚತುರ್ಥ ಕಲಾಕುಸುಮ ಶ್ರೀ ಎಂ ದೋರನಹಳ್ಳಿ ವಿರಚಿತ ಸಿಡಿದೆದ್ದ ಸೇಡಿನ ಹುಲಿ ಅರ್ಥಾತ್ ಹುಡುಗಿ ತಿರುಗಿ ಕೆಟ್ಟಿತು ಹುಡುಗ ಮರುಗಿ ಕೆಟ್ಟಿತು ಎಂಬ ಸುಂದರ ಸಾಮಾಜಿಕ ನಾಟಕ. ಮೊದಲನೆಯದಾಗಿ ಸ್ವಾಗತ ಕಾರ್ಯಕ್ರಮ ಹಾಗೂ ಮಾಲಾರ್ಪಣೆ. ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಶ್ರೀ ಮಾತೋಶ್ರೀ ಅನಸೂಯ ತಾಯಿ ಅವರು ಶ್ರೀ ಪೂರ್ಣಾನಂದ ಆಶ್ರಮ ಅಣಗವಾಡಿ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಶ್ರೀ ಮಾತೋಶ್ರೀ ಅನಸೂಯ ತಾಯಿ ಅವರು ಶ್ರೀ ಪೂರ್ಣಾನಂದ ಆಶ್ರಮ ಅಣಗವಾಡಿ ಅವರಿಗೆ ಐಶ್ವರ್ಯ ಬಡಿಗೇರ್ ಅವರಿಂದ ಮಾಲಾರ್ಪಣೆ. ಚೆಲ್ಲಿದರು ಮಲ್ಲಿಗೆಯ ಧನ್ಯವಾದಗಳು. ಉದ್ಘಾಟಕರಾಗಿ ಆಗಮಿಸಿದಂತ ಶ್ರೀ NM ಕೂಗ್ಲಿ ನಿವೃತ್ತ ಪ್ರಾಂಶುಪಾಲ ಅವರಿಗೆ ಶ್ರೀ ಲಿಂಗರಾಜ್ ನಾಯಕ್ ಅವರಿಂದ ಮಾಲಾರ್ಪಣೆ. ಹಾಗೂ ಶ್ರೀ LB ಕುರ್ತಕೋಟಿ ಪ್ರಧಾನ ವ್ಯವಸ್ಥಾಪಕರು ಬೀಳಗಿ ಪಟ್ಟಣ ಸಹಕಾರಿ ಬ್ಯಾಂಕ್ ಇವರ ನಿಮಿತ್ತವಾಗಿ ಶ್ರೀ ಬಸನಗೌಡ ಪಾಟೀಲ್ ಅವರು ಆಗಮಿಸಿದ್ದಾರೆ.
ಇವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಅದೇ ತರನಾಗಿ ಬಸನಗೌಡ ಪಾಟೀಲ್ ಇವರಿಗೆ ಸುರೇಶ್ ಮನಗುಳಿ ಅವರಿಂದ ಮಾಲಾರ್ಪಣೆ. ಮಿಂಚಿನ ಸಂಚಲನಕ್ಕಾಗಿ ಶ್ರೀ ಮಿಥುನ್ ದೇ ನಾಯ್ಕ್ ಬೀಗಿ ತಾಲೂಕು ಭಾಜಪಾ ಮಂಡಲ ಪ್ರಧಾನ ಕಾರ್ಯದರ್ಶಿಗೆ ಇವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಮಹೇಶ್ ಪೂಜಾರಿ ಅವರಿಂದ ಮಾಲಾರ್ಪಣೆ. ಅದೇ ತರನಾಗಿ ಶ್ರೀ ಎನ್ ಕೂಗ್ಲಿ ನಿವೃತ್ತ ಪ್ರಾಂಶುಪಾಲ ಅವರಿಗೆ ಸ್ವಾಗತವನ್ನು ಬಯಸುತ್ತಾ ಶ್ರೀ ವಿಶ್ವನಾಥ್ ಪಾಟೀಲ್ ನಿರ್ದೇಶಕರು ಸ್ವಾಮಿ ವಿವೇಕಾನಂದ ಬ್ಯಾಂಕ್ ಅನಗವಾಡಿ ಇವರಿಗೆ ಸ್ವಾಗತ. ಇವರಿಗೆ ಮಡಿವಾಳ ಕಂಬಿ ಅವರಿಂದ ಮಾಲಾರ್ಪಣೆ. ಡಾಕ್ಟರ್ ರಮೇಶ್ ಬು ಅಕ್ಕಿಮರಡಿ ಇವರಿಗೂ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ನಾಗಪ್ಪ ಮಂತ್ರಿ ಅವರಿಂದ ಮಾಲಾರ್ಪಣೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಮಲ್ಲಪ್ಪ ಈ ವೇದಿ ಅಧ್ಯಕ್ಷರು ಹಾಲು ಉತ್ಪಾದಕರ ಸಂಘ ಅನಗವಾಡಿ ಇವರಿಗೆ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ಮಲ್ಲು ಉಡನ್ಗೆರೆ ಅವರಿಂದ ಮಾಲಾರ್ಪಣೆ. ಸದಸ್ಯರು ಗ್ರಾಮ ಪಂಚಾಯತ್ ಅನಗವಾಡಿ ಅವರಿಗೆ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ಶ್ರೀಶೈಲ್ ಕುಂಬಾರ್ ಅವರಿಂದ ಮಾಲಾರ್ಪಣೆ. ಮುಖ್ಯ ಅತಿಥಿಗಳೇ ಆಗಮಿಸಿದಂತ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದಂತಹ ಶ್ರೀ ಮಲ್ಲಪ್ಪ ರು ಅಂಗಡಿ ನಿರ್ದೇಶಕರು PKBS ಅನಗವಾಡಿ ಅವರಿಗೆ ಸ್ವಾಗತವನ್ನು ಬಯಸುತ್ತಾ ಬಸು ಮುದೇನವರಿಂದ ಮಾಲಾರ್ಪಣೆ. ಆಹ್ವಾನಿತರಾಗಿ ಶ್ರೀ ರುದ್ರಪ್ಪ ಹೂ ಮೇಟಿ ನಿರ್ದೇಶಕರು PKBS ಅನಗವಾಡಿ ಇವರಿಗೆ ಸ್ವಾಗತ ವಹಿಸುತ್ತಾ ಇವರಿಗೆ ಮೈಬೂಬ್ ಸಾಬ್ ನದಾಪ್ ಅವರಿಂದ ಮಾಲಾರ್ಪಣೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಮುತ್ತಣ್ಣ ಸಿ ಅಂಗಡಿ ನಿರ್ದೇಶಕರು ಸಂಗಮೇಶ್ವರ ಬ್ಯಾಂಕ್ ಬೀಗಿ ಇವರಿಗೆ ಸ್ವಾಗತವನ್ನು ನೀಡುತ್ತಾ ಬಸು ಕೂಗ್ಲಿ ಅವರಿಂದ ಮಾಲಾರ್ಪಣೆ. ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಶ್ರೀ ಸಂಗಯ್ಯ ಹೂ ಕಂಬಿ ಸದಸ್ಯರು ಗ್ರಾಮ ಪಂಚಾಯತ್ ಅನಗವಾಡಿ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ರಮೇಶ್ ರೋಣಾಳ್ ಅವರಿಂದ ಮಾಲಾರ್ಪಣೆ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಗುರುಬಸಪ್ಪ
ರುದ್ರಪ್ಪ ಸಂ ಅಕ್ಕಿಮಡಿ ಸದಸ್ಯರು ಗ್ರಾಮ ಪಂಚಾಯತ್ ಅನಗವಾಡಿಗೆ ಸ್ವಾಗತವನ್ನು ಬಯಸುತ್ತಾ ಮಲ್ಲಪ್ಪ ಇಂಗನವರಿಗೆ ಇವರಿಂದ ಮಾಲಾರ್ಪಣೆ. ಕನ್ನಡ ಮಾತೆಯ ಓ ಮುತ್ತಿನಗಳು, ಕನ್ನಡ ಮಾತೆಯ ಓ ಮುತ್ತಿನಗಳು, ಕನ್ನಡದ ನುಡಿದರೆ ನೀ ಅಮ್ಮಗೆ ಕಲ್ಪತರು, ಕನ್ನಡವೇ ಸಕಲ. ಮುಖ್ಯ ಅತಿಥಿಗಳಾಗಿ ಶ್ರೀ ಮಾರುದ್ರಯ್ಯ ಭೂಕಂಬಿ ಮಾಜಿ ಸದಸ್ಯರು ಗ್ರಾಮ ಪಂಚಾಯತ್ ಅನಗವಾಡಿ ಇವರಿಗೆ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ಕುಮಾರ್ ರುದ್ರಪ್ಪ ಎಂಟವರಿಂದ ಮಾಲಾರ್ಪಣೆ. ಜೇನಿನ ಹೊಳೆಯು ಹಾಲಿನ ಮಳೆಯು ಸೊಬಗು ಕನ್ನಡ ಸೊಬಗು. ಜೇನಿನ ಹೊಳೆಯು ಹಾಲಿನ ಮಳೆಯು ಸೊಬಗು ಕನ್ನಡ ಸೊಬಗು. ವಾಯುವಿನೆಯ ಸ್ವರಮಾಧುರ್ಯವು ಸುಮಧುರ ಸುಂದರವೇ. ಶ್ರೀಶೈ ಮಹಟ್ಟಿ ಪ್ರಗತಿಪರ ರೈತರು ಅನಗವಾಡಿ ಇವರಿಗೆ ರಂಗನಾಥ್ ಕಂಬಾರ್ ಅವರಿಂದ ಮಾಲಾರ್ಪಣೆ. ಕೇಳಿಸದ ಕನ್ನಡ ಹಟ್ಟಿ ಕನ್ನಡ ನುಡಿ, ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಶ್ರೀಶೈಲ್ ಹಟ್ಟಿ ಅವರಿಗೆ ಶ್ರೀ ಲಿಂಗಲಾಲ್ ನಾಯಕ್ ಅಧ್ಯಕ್ಷರು ಅನಗವಾಡಿ ಇವರಿಗೆ ವಿಠಲ್ ಪೂಜಾರಿ ಅವರಿಂದ ಮಾಲಾರ್ಪಣೆ. ಕೇಳಿಸದೆ ಕನ್ನಡ ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಶ್ರೀ ಬಸವರಾಜ್ ಚಿಕ್ಕಾಡಿ ಪ್ರಗತಿಪರ ರೈತರು ಅನಗವಾಡಿ ಇವರಿಗೆ ಸ್ವಾಗತ. ರವೀಂದ್ರ ಮಡಪತಿ ಅವರಿಂದ ಮಾಲಾರ್ಪಣೆ. ಬಸವರಾಜ್ ಚಿಕ್ಕಾಡಿ ಅವರಿಗೆ ವಂದನೆ ವಂದನೆ ಸಾವಿರ ವಂದನೆ, ಸಾಧನೆ ತೋರಿದ ಜಾಣವೇ, ಗೆಲುವಿನ ಬಂಗಾರಿಗೆ ಗೆಲುವಿನ ಸಿಂಗಾರಿಗೆ. ಪೀರ್ ಸಾಬ್ ನದಾಬ್ ಕಾಂಗ್ರೆಸ್ ದೂರಿನರು ಇವರಿಗೆ ಇಮಾಮ್ ಸಾಬ್ ಗುತ್ತೂರಿಂದ ಮಾಲಾರ್ಪಣೆ. ಮುನ್ನಾ ಸಾಬ್ ದವಾಯಿ ಅವರಿಗೆ ಮಾಲಾರ್ಪಣೆ. ರಜಕ್ ಸಾಬ್ ಭೂ ದಳವಾಯಿ ನಿರ್ದೇಶಕರು ಅನಗವಾಡಿ ಇವರಿಗೆ ಸಂತೋಷ್ ಮೋತಿಮಠ್ ಅವರಿಂದ ಮಾಲಾರ್ಪಣೆ. ಶ್ರೀ ಅಡಿಯಪ್ಪ ಮಂತ್ರಿ ಪ್ರಗತಿಪರ ರೈತರು ಅನಗವಾಡಿ ಇವರಿಗೆ ಸ್ವಾಗತ ಬಯಸುತ್ತಾ ಶ್ರೀಶೈಲ್ ಜಾನ್ಮಟ್ಟಿ ಅವರಿಂದ ಮಾಲಾರ್ಪಣೆ. ಶ್ರೀ ರುದ್ರಪ್ಪ ನಿಂಗಪ್ಪ ಮಂತ್ರಿ ಪ್ರಗತಿಪರ ರೈತರು ಅನಗವಾಡಿ ಇವರಿಗೆ ಸ್ವಾಗತವನ್ನು ಬಯಸುತ್ತಾ ಅನಿಲ್ ಕೋಟಿ ಅವರಿಂದ ಮಾಲಾರ್ಪಣೆ. ಶ್ರೀ ಇಮಾಮ್ ಸಾಬ್ ಗುದ್ಗಿ ಅವರಿಗೆ ಮುನ್ನಾ ಸಾಬ್ ಗುದ್ಗಿ ಅವರಿಂದ ಮಾಲಾರ್ಪಣೆ. ಇಮಾಮ್ ಸಾಬ್ ಗುದ್ಗಿ ಅವರಿಗೆ ಮಾಲಾರ್ಪಣೆ. ನಮ್ಮೂರಿನ ಹಿರಿಯರಾದ ಪಡದಯ್ಯ ಕಂಬಿ ಅವರಿಗೆ ಮಲ್ಲು ಹುಗಾರ್ ಅವರಿಂದ ಮಾಲಾರ್ಪಣೆ. ಪಡದಯ್ಯ ಕಂಬಿ ಅವರಿಗೆ ಮಲ್ಲು ಹುಗಾರ್ ಅವರಿಂದ ಮಾಲಾರ್ಪಣೆ.
ಬಸವರಾಜ್ ಚೆಬ್ಬಿ ನಿರ್ದೇಶಕರು PKPS ಬ್ಯಾಂಕ್ ಅವರಿಗೆ ಮಲಯ ಕಂಬಿ ಅವರಿಂದ ಮಾಲಾರ್ಪಣೆ. ಶ್ರೀ ಬೊಮ್ಮಪ್ಪ ಸೌಕಾರ್ ನಿರ್ದೇಶಕರು ಜ್ಯೋತಿ ಬ್ಯಾಂಕ್ ಪೀಳಿಗೆ ಇವರಿಗೆ ಸ್ವಾಗತ ಬಯಸುತ್ತಾ ಈರಣ್ಣ ಸಿ ಕುಡುಗನಕೇರಿ ಅವರಿಂದ ಮಾಲಾರ್ಪಣೆ. ಈರಣ್ಣ ಕುಡುಗನಕೇರಿ ಇವರಿಂದ ಮಾಲಾರ್ಪಣೆ. ಶ್ರೀ ದ್ಯಾಮಣ್ಣ ಕಾ ಬಡಿಗೇರ್ ಶಿಲ್ಪಿಗಳು ಅನಗವಾಡಿ ಇವರಿಗೆ ಮುದಿಯಪ್ಪ ಕಂಬಾರ್ ಅವರಿಂದ ಮಾಲಾರ್ಪಣೆ. ಶ್ರೀ ನಿಂಗಪ್ಪ ಸಿ ಮಾಗಿ ನಿರ್ದೇಶಕರು PKPS ಅನಗವಾಡಿ ಇವರಿಗೆ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ಹರೀಶ್ ಕಂಬಿ ಅವರಿಂದ ಮಾಲಾರ್ಪಣೆ. ಹರೀಶ್ ಕಂಬಿ ಅವರಿಂದ ಮಾಲಾರ್ಪಣೆ. ಶ್ರೀ ಯಮನಪ್ಪ ಚಟಪಾಟಪಾದ್ ಅಧ್ಯಕ್ಷರು SDMC ಅನಗವಾಡಿ ಇವರಿಗೆ ಸ್ವಾಗತವನ್ನು ಬಯಸುತ್ತಾ ಮಲ್ಲಯ್ಯ ಮಠಪತಿ ಅವರಿಂದ ಮಾಲಾರ್ಪಣೆ. ಸುರೇಶ್ ಮನಗುಳಿ ಇವರಿಗೆ ಪ್ರದೀಪ್ ಕುಮಾರ್ ಅವರಿಂದ ಮಾಲಾರ್ಪಣೆ. ಶ್ರೀ ಸಂದೀಪ್ ಹೆಬ್ಬಾಳ್ ಬಸವೇಶ್ವರ ತರುಣ ಸಂಘ ಅಧ್ಯಕ್ಷರು ಇವರಿಗೆ ಪ್ರದೀಪ್ ಕುಮಾರ್ ಅವರಿಂದ ಮಾಲಾರ್ಪಣೆ. ಶ್ರೀ ಮಲ್ಲು ಮನಗುಳಿ ಉಪಾಧ್ಯಕ್ಷರು ಇವರಿಗೆ ಹರೀಶ್ ಕಂಬಿ ಅವರಿಂದ ಮಾಲಾರ್ಪಣೆ. ಮಹೇಶ್ ಪೂಜಾರಿ ಖಜಾಂಚಿ ಇವರಿಗೆ ಮೋತಿಮಠ ಅವರಿಂದ ಮಾಲಾರ್ಪಣೆ. ಧನ್ಯವಾದಗಳು. ಮಾಲಾರ್ಪಣೆ ಕಾರ್ಯಕ್ರಮವನ್ನು ನಿರ್ವಹಿಸಿದ ಪ್ರವೀಣ್ ಕುಮಾರ್ ಮಠಪತಿ ಅವರಿಗೆ ಈಗ ಕಾರ್ಯಕ್ರಮದ ಉದ್ಘಾಟನೆಯನ್ನು NM ಕೂಗಲ್ ನಿವೃತ್ತ ಪ್ರಾಚಾರ್ಯರು ಈ ನಾಟಕದ ಉದ್ಘಾಟನೆಯನ್ನು ಮಾಡ್ಬೇಕಂತ ಕೇಳ್ತಾ ಇದ್ದೇನೆ ಅವ್ರನ್ನ.
ಉದ್ಘಾಟನೆಯನ್ನು ಅದ್ದೂರಿಯಾಗಿ ನೆರವೇರಿಸಿರುವಂತಹ ಶ್ರೀ ಎಂ ಬಿ ಕಂಬಿ ಸಂಸ್ಥಾಪಕ ಶ್ರೀ NM ಕೂಗ್ಲಿ ಪ್ರಾಚಾರ್ಯರಿಗೆ ಧನ್ಯವಾದಗಳು. ಈಗ ಜ್ಯೋತಿಯನ್ನು ಬೆಳಗಿಸುವವರು ಬಸವನಗೌಡ ಪಾಟೀಲ್, ಕುರ್ತಕೋಟಿ ಸಾಹೇಬರ ಹಳೆಯರಾದಂತಹ ಬಸವನಗೌಡ ಪಾಟೀಲ್ ಅವರು ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಈ ನಾಟಕಕ್ಕೆ ಚಾಲನೆಯನ್ನು ಕೊಡಬೇಕು. ದೀಪ ಹಚ್ಚಬೇಕ, ದೀಪ ಹಚ್ಚಬೇಕ, ದೀಪ ಹಚ್ಚಬೇಕ, ಧರ್ಮದ ದೀಪ ಹಚ್ಚಬೇಕ, ದೀಪ ಹಚ್ಚಬೇಕ, ಧರ್ಮದ ದೀಪ ಹಚ್ಚಬೇಕ. ಲೋಕವೆಲ್ಲವೂ ಬೆಳಗುವ ಹಾಗ, ಕತ್ತಲೆಲ್ಲವೂ ಕಳೆಯುವ ಹಾಗ, ನಿತ್ಯ ಕತ್ತಲಳಿಸುವ ದೀಪ ಹಚ್ಚಬೇಕ. ಅದ್ಧೂರಿಯಾಗಿ ಈ ಜ್ಯೋತಿಯನ್ನು ಬೆಳಗಿಸಿರುವಂತಹ ಶ್ರೀ ಬಸವನಗೌಡ ಪಾಟೀಲ್ ಅವರಿಗೆ ಧನ್ಯವಾದಗಳು. ಈಗ ಮಿಂಚಿನ ಸಂಚಲನ ಶ್ರೀ ಮಿಥುನ್ ದೇನಾಯ್ಕ್, ಬಿಳಿಗಿ ತಾಲೂಕಾ ಭಾಜಪ ಮಂಡಲ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಶ್ರೀ ವಿಶ್ವನಾಥ್ ಪಾಟೀಲ್ ನಿರ್ದೇಶಕರು, ಸ್ವಾಮಿ ವಿವೇಕಾನಂದ ಬ್ಯಾಂಕ್ ಅನ್ನೋಡು ಅವರು ಮಿಂಚಿನ ಸಂಚಾರವನ್ನು ಮಾಡಬೇಕು. ಧನ್ಯವಾದಗಳು. ಮಿಂಚಿನ ಸಂಚಲನ ಮಾಡಿದೆ. ಈಗ ಪಾರಿವಾಳವನ್ನು ಹಾರಿಸುವವರು ಸಹೋದರ ಡಾಕ್ಟರ್ ರಮೇಶ್ ಗುರುಪಾದಪ್ಪ ಅಕ್ಕಿಮರಡಿ ಹಾಗೂ ರಸೂಲ್ ಸಾಹೇಬ್ ಮುಜಾವರ್, ಸದಸ್ಯರು ಗ್ರಾಮ ಪಂಚಾಯತ್ ಅಂಗವಾಡಿ ಅವರಿಂದ ಪಾರಿವಾಳವನ್ನು ಹಾರಿಸುವುದು. ಧನ್ಯವಾದಗಳು. ಪಾರಿವಾಳವನ್ನು ಹಾರಿಸಿರುವಂತಹ ಡಾಕ್ಟರ್ ರಮೇಶ್ ಅಕ್ಕಿಮುಂಡಿ ಹಾಗೂ ರಸೂಲ್ ಮುಜಾವರ್ ಅವರಿಗೆ ಈಗ ಪೂಜ್ಯರಾದಂತಹ ಶ್ರೀ ಪಡವೆಯ ಕಂಬಿ ಹಾಗೂ ನಮ್ಮ ಅನಗವಾಡಿಯ ನಾಟಕ ಬಳಗದ ಗುರುಗಳಾದಂಥ ಶ್ರೀ ಶಿವಾನಂದ ಹಿರೇಮಠ ಗುರುಗಳಿಗೆ ನಾಟಕದ ಕಂಪನಿ ವತಿಯಿಂದ ಶ್ರೀ ಮಲ್ಲು ಹೂಗಾರ್ ಅವರು ಸನ್ಮಾನ ಮಾಡಿದ. ದಯವಿಟ್ಟು ವೇದಿಕೆಗೆ ಗುರುಗಳು ಬರ್ಬೇಕಂತ ಕೇಳ್ತಾ ಇದ್ದೀನಿ. ಹಸುರಿನ ಮನಸ್ಸಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಯಲ್ಲಿ ಹರಿಯುವ ನದಿಯಲ್ಲಿ ಗಾಡಿ ಭೂವನದಲ್ಲಿ ನಡೆಯುವ ಓಲಾಡಿ ಚೆಲುವಿನ ಬಗೆಯ ಬೀಸಿದಳು ನಂದದ ಗದೆಯಲ್ಲಿ ನೆಲೆಸಿದಳು ತಪಸ್ಸಿನ ಫಲವು ಈ ಕಣ್ಣಗಳು ಮಾಡಿದ ಪುಣ್ಯವು ಕನ್ನಡ
ಈ ಸನ್ಮಾನ ಮಾಡಿದಂಥ ಮಲ್ಲು ಹುಗಾರ್ ಹಾಗೂ ಸಂಘಟಕರಿಗೆ, ಅದೇ ರೀತಿ ಸನ್ಮಾನ ಸ್ವೀಕರಿಸಿದಂಥ ಶಿವಾನಂದ ಹಿರೇಮಠ ಗುರುಗಳಿಗೆ, ಪಡದಯ್ಯ ಕಡ್ಡಿ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಅತಿಥಿಗಳ ಭಾಷಣ. ಡಾಕ್ಟರ್ ರಮೇಶ್ ಅಕ್ಕಿಮರಡಿ ಅವರು ನಮ್ಮನ್ನು ಉದ್ದೇಶಿಸಿ, ನಾಟಕವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳ್ಬೇಕಂತ ಕೇಳ್ತಾರೆ. ಮೊದಲಿಗೆ ಗ್ರಾಮ ದೇವತೆಯನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಮಾತುಶ್ರೀ ಅನಸೂಯ ಮೇಳವರ ವಾದ ಪದ್ಮಗಳಲ್ಲಿ ಭಕ್ತಿಪೂರ್ವಕವಾದ ನಮನಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರತಕ್ಕಂಥ ನನ್ನ ನೆಚ್ಚಿನ ಗುರುಗಳು ಹಾಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ಎನ್ ಕೂಲಿ ಗುರುಗಳವರೇ, ಹಾಗೂ ಜ್ಯೋತಿ ಬೆಳಗಿಸಿರ್ತಕ್ಕಂಥ ಬಸವರಾಜ್ ಪಾಟೀಲ್ ಅವರೇ, ಹಾಗೂ ಮಿಥುನ್ ದೇಸಾಯಿ ಅವರೇ, ಆತ್ಮೀಯ ಗೆಳೆಯನಾದಂಥ ರಸೂಲ್ ಸಾಬ್ ಮುಜಾವರ್ ಅವರೇ, ವಿಶ್ವನಾಥ್ ಪಾಟೀಲ್ ಅವರೇ, ಮಲ್ಲಪ್ಪಣ್ಣ ಮೇಟಿ ಅವರೇ, ರುದ್ರಪ್ಪ ಮೇಟಿ ಅವರೇ, ಮುತ್ತಣ್ಣ ಅಂಗಡಿಯವರೇ, ಹಾಗೂ ವೇದಿಕೆ ಮೇಲೆ ಆಶ್ರಯಗತ ಎಲ್ಲ ಗಣ್ಯಮಾನ್ಯರೇ, ಸಹೋದರ ಸಹೋದರಿಯರೇ, ಮಾಧ್ಯಮದ ಮಿತ್ರರೇ, ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಕಲಾಭಿಮಾನಿಗಳೇ, ಭಾಳ ಸಂತೋಷ ಅನಿಸ್ತದ. ಇವತ್ತು ನಮ್ಗೆ ಹೆಂಗಪ್ಪ ಅಂತಂದ್ರೆ ಎಷ್ಟು ಸಂತೋಷ ಅನ್ನಕ್ಕೆ ನಮಗೆಲ್ಲರಿಗೂ ಗೊತ್ತು. ಇವತ್ತೇನಾಗಿದೆಪ್ಪ ಅಂದ್ರೆ ಅಯೋಧ್ಯೆಯಲ್ಲಿ ಧರ್ಮದ ಧ್ವಜಾರೋಹಣ ಆಗಿದೆ. ಅದರ ಸಂಕೇತ ಏನಪ್ಪ, ಧರ್ಮವ ರಕ್ಷಿತಿ ರಕ್ಷಿತ, ಧರ್ಮವನ್ನು ರಕ್ಷಿಸುವಂಥ ಕಾರ್ಯಕ್ರಮ ನಮ್ಮಲ್ಲಿ ನಡೀತಿದೆ ಅನ್ನಕ ಈ ಗ್ರಾಮ ದೇವತೆಯನ್ನು ನೆನೆಸ್ಕೊಳ್ತಾ ನಮ್ಮೂರ ರಕ್ಷಣೆ ಮಾಡ್ತಕ್ಕಂಥ ತಾಯಿಯನ್ನು ಮತ್ತೊಮ್ಮೆ ಮುಖದೊಮ್ಮೆ ನೆನೆಸ್ತಾ ನಾಟಕ ಬಂದಾಗ ನನಗೆ ಭಾಳ ಹೆಮ್ಮೆ ಅನಿಸ್ತದೆ. ಯಾಕಂದರೆ ನಾಟಕ ಜೀವನದ ಒಂದು ಪ್ರತಿಬಿಂಬ ಅಂತ ಹೇಳ್ತೀವಿ, ಅಲ್ಲದೆ ಸಮಾಜದ ಒಂದು ಕನ್ನಡಿ ಅಂತ ಹೇಳ್ತೀವಿ. ಸಾಕಷ್ಟು ನಾಟಕದ ಬಗ್ಗೆ ಹೇಳಬೇಕಪ್ಪ ಅಂದ್ರೆ ಸಮಾಜದಲ್ಲಿ ಸುಂದರ ಸಮಾಜವನ್ನು ನಿರ್ಮಿಸಬೇಕಾದ್ರೆ ನಾಟಕದ ಪಾತ್ರ ಬಹಳ ದೊಡ್ಡದು. ಅದಕ್ಕಾಗಿ ನಾನು ಈ ಒಂದು ವೇದಿಕೆಯಲ್ಲಿ ಹೇಳೋದೇನಪ್ಪ ಅಂತಂದ್ರೆ ಈ ನಾಟಕದ ಹಾಗೂ ಈ ಜೀರ್ಣೋದ್ಧಾರ ಸಮಿತಿಯ ಸರ್ವ ಸದಸ್ಯರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಇವರು ಈ ಕಾರ್ಯಕ್ರಮ ಏನು ಮಾಡ್ತಾ ಇದ್ದಾರಲ್ಲ, ಈ ಕಾರ್ಯಕ್ರಮ ಅವರು ಕಾರ್ತಿಕೋತ್ಸವ ಅಂತ ಅಷ್ಟೇ ಮಾಡ್ತಾ ಇಲ್ಲ. ಕಾರ್ತಿಕೋತ್ಸವ ಅಂದ್ರೆ ಸಾಯಂಕಾಲ ದೇವ್ರ ಮುಂದೆ ದೀಪ ಹಚ್ಚಿ ದೀಪವನ್ನು ಬೆಳಗುವ ಕಾರ್ಯವನ್ನು ಅಷ್ಟೇ ಮಾಡ್ತಾ ಇಲ್ಲ. ಅವರು ಇನ್ನೂ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದು ಏನಪ್ಪ ಅಂತಂದ್ರೆ ಬದುಕಿನ ದೀಪವನ್ನು ತೋರಿಸುವಂತ ಒಂದು ನಾಟಕೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ನೀವು ಎಲ್ಲರೂ ಹೋಗ್ಬೇಕಂತ ಹೇಳ್ತಾ ಇದ್ದೀನಿ. ಅಂತ ಒಂದು ಅದ್ಭುತ ಕಾರ್ಯಕ್ರಮ. ಈ ಕಾರ್ಯಕ್ರಮ ಅಲ್ಲದೆ ನನಗೊಂದು ಅನಿಸಿತ್ತು, ಅವರೊಂದು ಇದೀಗ ನಮ್ಮ ಊರಿನ ಹಿರಿಯರಾದಂಥ ಅಂಥ ಸನ್ಮಾನವನ್ನು ಮಾಡುವ ಕಾರ್ಯಕ್ರಮವೂ ಮಾಡಿದಾರ. ಅದು ತುಂಬ ಮೆಚ್ಚುಗೆ ಆದದ್ದು. ಅಲ್ಲದೆ ಬಹುಶಃ ನಾಟಕ ಅಂದಾಗ ನಮಗೆಲ್ಲರಿಗೂ ಗೊತ್ತಾಗೋದು, ಜೀವನದಾಗ ಎಲ್ಲ ಪಾತ್ರಗಳನ್ನು ನಾವು ನೋಡ್ತಾ ಇರ್ತೀವಿ. ಅದರಲ್ಲಿ ಅತ್ಯಂತ ಮುಖ್ಯವಾದ ಪಾತ್ರ ಯಾವುದು ಅಂತಂದ್ರೆ ರೈತನ ಪಾತ್ರ. ಬಹುಶಃ ನಾನು ಚಿಕ್ಕವನಿಂದ ನೋಡ್ತಾ ಇದ್ದೀನಿ, ನಮ್ಮ ಗುರುಗಳು ನಾಟಕ ಮಾಡಿದ್ದನ್ನೆಲ್ಲ. ಸಾಮಾಜಿಕ ನಾಟಕದಲ್ಲಿ ಯಾವುದೇ ನಾಟಕ ಇರಲಿ, ಆ ನಾಟಕದಲ್ಲಿ ರೈತನ ಪಾತ್ರ ಇಲ್ಲ ಅಂದರೆ ಆ ನಾಟಕನೇ ಆಗೋದಿಲ್ಲ ಅನ್ನಿಸ್ತದೆ ನನಗೆ. ಅಂದರೆ ಇಲ್ಲಿ ಸಂದೇಶ ಇಷ್ಟೇ, ಸಮಾಜದಲ್ಲಿ ಯಾವ ವ್ಯಕ್ತಿಯೂ ಬದುಕಬೇಕಾದ್ರೆ ರೈತ ಇಲ್ಲ ಅಂದರೆ ಯಾವುದೂ ಒಬ್ಬ ಮನುಷ್ಯನೂ ಬದುಕಂಗಿಲ್ಲ. ಇವತ್ತು ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಏನೇ ಯಾರೇ ಇರಲಿ, ಇವತ್ತು ರೈತನ ಪಾತ್ರ ಬಹಳ ದೊಡ್ಡದು. ಇಲ್ಲಿ ನಾಟಕದಾಗೂ ಅಷ್ಟೇ ಹಾಗೂ ಸಮಾಜದಲ್ಲಿಯೂ ಅಷ್ಟೇ. ಅದಕ್ಕಾಗಿ ಬಹುಶಃ ನಾಟಕಕಾರರಿಗೆ ಗೊತ್ತು, ಯಾವುದೇ ನಾಟಕ ಕಂಪ್ಲೀಟ್ ಆಗ್ಬೇಕಾದ್ರೆ ರೈತನ ಪಾತ್ರ ಬಹುದೊಡ್ಡದಾದದ್ದು ಅಂತ ಹೇಳಿ. ಅದಕ್ಕಾಗಿ ನಾನು ಹೇಳೋದು ಇಷ್ಟೇ, ಈಗ ಆಗಲಿ ತಾವೆಲ್ಲ ಬಹಳ ಉತ್ಸುಕರಾಗಿದ್ದೀರಿ ನಾಟಕ ನೋಡೋಕ್ಕೆ. ಏನಪ್ಪ ಅಂದರೆ ನಾಟಕವನ್ನು ಪ್ರೀತಿಸೋಣ, ಕಲೆಯನ್ನು ಬೆಳಗಿಸೋಣ. ಯಾಕಪ್ಪ ಅಂದ್ರೆ ನಾಟಕ ನಮ್ಮ ಜೀವನದ ಒಂದು
ಸಂದೇಶವನ್ನು ಕೊಡುವಂಥ ಸಂಕೇತ, ಅದು ಕೊಡುವಂಥ ಸಮಾಧಾನ ಎಲ್ಲಿ ಸಿಗೋದಿಲ್ಲ. ಯಾಕಂದ್ರೆ ನಾಟಕ ಏನು ಹೇಳ್ತೈತಿಯಪ್ಪ ಅಂತಂದ್ರೆ ಒಂದು ಜವಾಬ್ದಾರಿಯನ್ನು ಹೇಳ್ಕೊಡ್ತದೆ. ಯಾವುದೇ ವ್ಯಕ್ತಿ ಏನು ಮಾಡೋದು, ತಂದೆ ಆದವನ ಜವಾಬ್ದಾರಿ ಏನು, ಮಗನ ಜವಾಬ್ದಾರಿ ಏನು, ಮಗಳ ಜವಾಬ್ದಾರಿ ಏನು. ಒಂದು ವೇಳೆ ಆ ಜವಾಬ್ದಾರಿಯನ್ನು ತಪ್ಪು ನಡೆದರೆ ಯಾವುದು ಅನಾಹುತ ಆಗ್ತೈತಿ ಅನ್ನೋದನ್ನು ಅರಿತುಕೊಳ್ಳೋದೇ ನಾಟಕ. ಅದಕ್ಕಾಗಿ ನಾಟಕದಲ್ಲಿ ಬರುವ ಒಳ್ಳೆಯ ಪಾತ್ರಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿ, ಹಾಗೆ ಹಂಸ ಪಕ್ಷಿಯ ಮುಂದೆ ಹಾಲು ಮತ್ತು ನೀರನ್ನು ಇಟ್ಟಾಗ ಕೇವಲ ಹಾಲನ್ನು ಮಾತ್ರ ತೆಗೆದುಕೊಳ್ತವೆ. ಅದೇ ರೀತಿ ತಾವೆಲ್ಲ ಈ ಪಾತ್ರದಲ್ಲಿ ಬರುವಂಥ ಒಳ್ಳೆಯ ಪಾತ್ರಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾಟಕವನ್ನು ನಾವು ಕಲೆಯನ್ನು ಉಳಿಸೋಣ, ಪ್ರೀತಿಸೋಣ, ಬೆಳೆಸೋಣ ಅಂತ ಹೇಳ್ತಾ ನನಗೆ ಮಾತನಾಡುವ ಮಾಡಿಕೊಟ್ಟಂಥ ಎಲ್ಲ ಪದಾರ್ಥಗಳಿಗೆ ಮತ್ತೊಮ್ಮೆ ಮುಗಿದೊಮ್ಮೆ ವಂದನೆಯನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ನಾಟಕ, ಜೈ ಸಂಸ್ಕೃತಿ. ಧನ್ಯವಾದಗಳು ಸಹೋದರ ಡಾಕ್ಟರ್ ರಮೇಶ್ ಅಕ್ಕಿಮಡಿ ಅವರಿಗೆ. ಇನ್ನೋರ್ವ ಅತಿಥಿಗಳಾದಂಥ ಶ್ರೀ ರಸೂಲ್ ಸಾಬ್ ಮುಜಾವರ್, ಸದಸ್ಯರು ಗ್ರಾಮ ಪಂಚಾಯತಿ ಅನವಾಡಿ, ಅವರು ನಾಟಕವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳ್ಬೇಕಂತ ಕೇಳ್ಕೊತಾ ಇದ್ದೀನಿ. ನಮ್ಮೂರಿನ ಗ್ರಾಮ ದೇವತೆಯಾದಂಥ ನಾವು ದ್ಯಾಮವ್ವ ಪಾದಗಳಿಗೆ ಹಾಗೂ ನಮ್ಮೂರಿನ ಸಪ್ತಪುರ ದೇವಿ ಅಂತ ಈಗ ಕರೆಯುತ್ತೀವಿ, ಆ ದೇವಿಗೆ ನಮಸ್ಕರಿಸುತ್ತಾ ನಮ್ಮೂರಿನಲ್ಲಿ ಇಂದು ಸಿಡಿದದ್ದ ಸೇಡಿನ ಹುಲಿ, ಅರ್ಥಾತ್ ಹುಡುಗಿ ತಿರುಗಿತು, ತಿರುವು ಕೆಟ್ಟಿತು, ಹುಡುಗ ಮುಡುಗ ಕೆಟ್ಟಿತು. ಈ ನಾಟಕದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿದ್ದಂಥ ನಮ್ಮೂರಿನ ಅನ್ಸೋಣಿ ತಾಯಿ ಅಮ್ಮನವರ ಪಾದಗಳಿಗೆ ನಮಸ್ಕರಿಸುತ್ತಾ, ಹಾಗೂ ನಮ್ಮೂರಿನ ಹಳೆಯ ನಾಟಕ ಮಾಡಿದಂಥ ಸುಮಾರು 30-40 ವರ್ಷಗಳ ಹಿಂದೆ ನಾಟಕ ಮಾಡಿದಂಥ ಕೂಗ್ಲಿ ಗುರುಗಳಿಗೆ, ಹಾಗೂ ವೇದಿಕೆ ಮೇಲಿದ್ದಂಥ ನಮ್ಮ ಸ್ನೇಹಿತರಾದ ಮಿಥುನ್ ನಾಯಕ್ ಹಾಗೂ ಮಲ್ಲಪ್ಪನ ಮೇಟಿಯವರು, ರಮೇಶ್ ಅಕ್ಕಿಮಡಿಯವರು, ಮುತ್ತಣ್ಣ ಅಂಗಡಿಯವರು, ಸಂಗಯ್ಯ ಕಂಬಿಯವರು, ರುದ್ರಪ್ಪ ಮೇಟಿ, MR ಅಂಗಡಿ, ಹಾಗೂ ನಮ್ಮ ಬಿಳಿಯಿಂದ LB ಕುರ್ಕೋಟೆಯವರ ಬಸನಗೌಡ ಪಾಟೀಲ್ ಅವರು ಇವರನ್ನದೇ ವೇದಿಕೆ ಮೇಲಿದ್ದಂಥ ಗುರುಬಸವ ಅಕ್ಕಿಮಡಿರೋದು, ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ಊರಿನ ಯುವಕ ಮಿತ್ರರಿಗೆ ವಂದಿಸುತ್ತಾ, ಇದು ನಾಟಕದ ಒಂದೇನು ಘಟ್ಟಪ್ಪ ಅಂತಂದ್ರೆ ಸುಮಾರು 1 ತಿಂಗಳಿಂದ ನಮ್ಮ ಊರಿನವರಾದಂಥ ಶಿವಾನಂದ ಹಿರೇಮಠ ಅವರು, ಯಾಕಂದ್ರೆ ನಾವು ಈ ನಮ್ಮ ದ್ಯಾಮವ್ವ ಕಮಿಟಿಯ ಹೊಸ ಯುವಕರು ದೇಸಾಯಿ ಅಂತ ಅವರು ಎಲ್ಲ ಟೀಮ್ನವರು ಸುಮಾರು 1 ತಿಂಗಳಿಂದ ಈ ಕಾರ್ತಿಕೋತ್ಸವ ನಿಮಿತ್ತವಾಗಿ ಊರಿನಲ್ಲಿ ಎಲ್ಲ ಹಿರಿಯರನ್ನು ಕರ್ಕೊಂಡು ಮೊದಲಿಗೆ ಇಲ್ಲ ಹಿಂಗೆ ಕಾರ್ತಿಕ್ ಮಾಡ್ತೀವಿ ಅಂತ ಅಲ್ಲಿಂದ ಹಿಡ್ಕೊಂಡು ಇವತ್ತಿನ ನಾಟಕ ಉದ್ಘಾಟನೆ ತನ ಭಾಳ ಮಂದಿ ಪರಿಶ್ರಮ ಆಯ್ತಿದ್ರಾಗ ಅವ್ರು ಬಂದು ಇಲ್ಲರಿ ನಾವು ಹ್ಯಾಂಡಲ್ ಮಾಡಬೇಕು, ನಾವು ನಾಟಕಕ್ಕೆ ಸ್ವಲ್ಪ ಖರ್ಚು ವೆಚ್ಚ ಮುಗಿಸ್ಬೇಕು ಅಂದಾಗ ನಮ್ಮ ಮುತ್ತಣ್ಣ ಅಂಗಡಿಯವರು, ಸಂಗಯ್ಯ ಕಂಬಿಯವರು, ನಾವೆಲ್ಲ ವೇದಿಕೆ ಮೇಲೆ ಇರುವಂಥ MR ಅಂಗಡಿಯವರು ಇರ್ಬೋದು, RH ಮೇಟಿಯವರು ಇರ್ಬೋದು, ಮಲ್ಲಪ್ಪಲ್ಲರು ಎಲ್ಲರೂ ಕೂಡಿ ಡೇ 1ನಿಂದ ಇವತ್ತಿನವರೆಗೂ ಈ ನಮ್ಮ ಕಲಾ ತಂಡದವ್ರು ಏನದಲ್ಲ ಈ ಗಾಯತ್ರಿ ಮೆಲೋಡಿ ಇಲ್ಲಿ ತನೂ ಈ ಸ್ಟೇಜ್ ಹಾಕೋರು ಹಿಡಿದು ಮುಂದೆ ಆ ದೇವಸ್ಥಾನಕ್ಕೆ ಅಡುಗೆ ಮಾಡಿದವರು ಇವತ್ತು ನಮ್ಮ ಭಾಳ ಚಲೋ ಮಾಡಿದ್ದಾರೆ. ಬ್ಯಾಡಿ ಹೋಗಿ ನಮ್ಮ ರುದ್ರಪ್ಪ ಮಂತ್ರಿಯವರು, ರವಿ ಅಂಗಡಿಯವರು, ಮಲ್ಲೇಶ್ ಕುಟುಂಬಕೆರೆಯವರು ಪ್ರತಿಯೊಬ್ಬರು ಸುಮಾರು 100 ಜನ ಒಂದು ತಿಂಗಳ ಪರ್ಯಂತ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ತಮಗೇನು ಶಕ್ತಿ ಅನುಸಾರ ಅವರೆಲ್ಲ ತಮ್ಮ ಕೆಲಸ ಮಾಡ್ಯಾರ. ಯಾರು ದುಡ್ಡು ಕೊಟ್ಟಾರ, ಯಾರು ವೈಯಕ್ತಿಕಲ್ಲಿ ಕೆಲಸ ಮಾಡ್ಯಾರ. ಈ ಟೈಮ್ನಾಗ ನಾವು ಅವ್ರೆಲ್ಲರೂ ನೆನೆಸ್ಬೇಕಾಗೈತೆ. ಯಾಕಂದ್ರೆ ಇಂಥ ಒಂದು ಕಾರ್ಯಕ್ರಮ ಆಗ್ಬೇಕಂದ್ರೆ ಯಾರೋ ಒಬ್ಬೊಬ್ಬರಿಂದ ಕಾರ್ಯಕ್ರಮ ಆಗೋದಿಲ್ಲ. ಎಲ್ಲರಿಗೂ ನಮ್ಮ ವೇದಿಕೆ ಮೇಲೆ ಕೂತಂತ ಎಲ್ಲ ಹಿರಿಯರನ್ನ ಹಿಡ್ಕೊಂಡು ಹಣಕಾಸಿನ ಸಹಾಯ ಮಾಡೋರು ಹಿಡ್ಕೊಂಡು ಕೆಲಸ ಮಾಡೋರ್ತ ಎಲ್ಲರಿಗೂ ಅವ್ರದ್ದೇ ಆದಂಥ ಕೊಡುಗೆ ಇರ್ತೈತಿ. ಕೊನೆಗೆ ಬಂದ ಏನಪ್ಪ ಇವತ್ತು ಎಂಡ್ ನಾಟಕ, ಈ ನಾಟಕ ಚಾಲೂ ಆಗ್ತೈತಿ ಇನ್ನೇನು ಸ್ವಲ್ಪ ಒಂದು 2 ನಿಮಿಷನಾಗ. ಇದ್ರಾಗ ಯಾವ ಒಳ್ಳೆಯ ವಿಷಯಗಳನ್ನ ತಗೊಂಡು ಕೆಟ್ಟ ವಿಷಯಗಳನ್ನ ಇಲ್ಲಿ ಬಿಟ್ಟು ಬೆಳಿಗ್ಗೆ ನಮ್ಮ ಜೀವನದಲ್ಲಿ ಒಳ್ಳೆಯ ವಿಷಯಗಳನ್ನ ಅಳವಡಿಸ್ಕೋಬೇಕಂತ ನಮಗೊಂದಿದ್ರು. ಇನ್ನೊಂದು ಬಸವಣ್ಣವ್ರು ಇದರಂತೆ ದಯವೇ ಇಲ್ಲದ ಧರ್ಮ ಯಾವುದಯ್ಯ, ದಯನೇನ ಇರಲಿಲ್ಲಂದ್ರೆ ಆ ಧರ್ಮ ತೊಗೊಂಡು ನಾವೇನು ಮಾಡೋದ್ರಿ. ಹಂಗೆ ನಮ್ಮ ಊರಿನಲ್ಲಿ ಎಲ್ಲ ಈ ವೇದಿಕೆ ಮೇಲೆ ಕೂತವ್ರು ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ. ನಾವೆಲ್ಲ ಜಾತಿಯವರಿದ್ದೇವೆ, ಇಲ್ಲಿ ಎಲ್ಲ ಧರ್ಮದವರಿದ್ದೇವೆ, ಎಲ್ಲ ಪಕ್ಷದವರಿದ್ದೇವೆ. ಇವರೆಲ್ಲರೂ ಕೂಡಿದಾಗ ಒಂದು ನಾಟಕ ಆಗೈತೆ. ಯಾಕಂದ್ರೆ ಒಟ್ಟು ಕೂಡ ನಾಟಕ ಮಾಡೋದು
ನಾಟಕ ಮಾಡಿದಾಗ ಅದು ನಮ್ಮ ಮುಂದೆ ಕೂತಂಥವ್ರೆಲ್ಲರೂ ತಾಯಿಗಳು ಅರ್ಧಮರು ಬೆಳಿಗ್ಗೆ ಅದೆಲ್ಲ ಚಲೋ ಮಾಡಿದರು. ನಮ್ಮ ಅಷ್ಟು ಇದೇನು ನಾಟಕ ಕಂಪ್ನಿ ನಮ್ಮ ಶಿವಯ್ಯ ಕಂಪ್ನಿಯವ್ರ ಕಂಪ್ನಿ ಮತ್ತು ಅವರ ಎಲ್ಲ ಪಾತ್ರಧಾರಿಗಳು ಎಲ್ಲರೂ ತಮ್ಮದೇ ಆದಂಥದ್ರೊಳಗೆ ನಾ ಚಲೋ ಮಾಡಬೇಕು, ನಾ ಚಲೋ ಮಾಡೋದು. ಇದ್ರ ತಾತ್ಪರ್ಯ ಇಷ್ಟೇ, ಯಾರ ಮಾಡಿದ್ರು ಕೊನೆಗೆ ಹೆಸರು ಬರೋದು ಅನಾಗ ಮಾಡಿದ್ರು. ನಮ್ಮ ಊರಿನ ಎಲ್ಲ ಯುವಕ ಮಿತ್ರರಿಗೆ ನಾವು ಹೇಳಿದೆವು, ಯಾರತ್ತೆ ಯಾರಿಗೆ ಮಾಡುವಂಥ ಮನಸ್ಸು ಐತಿ ಅವ್ರು ಮನಸ್ಸು ಮಾಡ್ತಿರ್ತಾರ, ನಾವು ಅವ್ರಿಗೆ ಪ್ರೋತ್ಸಾಹ ಕೊಡೋಣ. ಯಾಕಂದ್ರೆ ನಮಗೆ ಮಾಡುವನಿಗ್ಲಿಕ್ಕೂ ಒಳ್ಳೇದಷ್ಟು ಹೊತ್ತು ನಾವು ಪ್ರೋತ್ಸಾಹ ಮಾಡೋರಿಗೆ ಹೆಲ್ಪ್ ಮಾಡ್ಬೇಕು. ನಾವು ಈಗ ನಾಟಕ ಮಾಡಾಕತ್ತಾರಂದ್ರೆ ಅವ್ರಿಗೆ ಒಂದು 10-15 ಮಂದಿಗೆ ನಾವೆಲ್ಲರೂ ಸಹಾಯ ಮಾಡ್ಬೇಕು. ಅದನ್ನ ಬಿಟ್ಟು ನಾವು ಜಗ್ಗು ಕೆಲಸ ಮಾಡಬಾರ್ದು. ಯಾಕಂದ್ರೆ ಈ ಅನಗವಾಡಿ ಊರ ಪದ್ಧತಿ ಏನೈತಿ, ಇಲ್ಲಿ ಯಾವ ಜಗತ್ತ ನಾವು ಎಂದೂ ಉಳಿದಿಲ್ಲ, ಯಾವ ಜಗತ್ತ ನಾವು ಮುಂದೆ ಉಳಿದಿಲ್ಲ, ಯಾವ ನಾವು ಮೆರೆದಾನ ಅವನು ಉಳಿದಿಲ್ಲ. ಯಾಕಂದ್ರೆ ದೇವಸ್ಥಾನ ಗುಡಿ ಮ್ಯಾಗ ಲೈಟ್ ಅದಾವ, ಈಗ 4-5 ಥರ ಲೈಟ್ ಅದಾವೆ. ಆ ಎಲ್ಲ ಲೈಟ್ಗಳು ಕೂಡೇನ ಲೈಟಿಂಗ್ ಆಗೈತಿ. ನಾವು ಅದ್ರ ಬರೀ ಒಂದೇ ಕೆಂಪು ಲೈಟ್ ಹತ್ತಲಿ, ಒಂದು ಹಳದಿ ಹಸಿರು ಲೈಟ್ ಹತ್ತಲಿ ಅಂದ್ರೆ ಆ ದೇವಸ್ಥಾನ ಲೈಟ್ ಚಂದ ಕಾಣಂಗಿಲ್ಲ. ಅದೇ ರೀತಿ ನಮ್ಮ ಊರಾಗ ಎಲ್ಲರೂ ಹಿರಿತನ ಮಾಡೋರು ಎಲ್ಲರೂ ನಾವು ಹೊಂದಿದ್ದೀವಿ. ನಾವೆಲ್ಲರೂ ಯಾವುದೇ ವಿಷಯ ಬಂದರೆ ಗಂಭೀರವಾಗಿ ತಗೋತೀವಿ, ಮಾಡ್ತೀವಿ. ನಮ್ಮ ಯುವಕ ಮಿತ್ರ ಏನೋ ಊರಿನ ಬಗ್ಗೆ ಒಳ್ಳೆಯದು ಸೋಷಿಯಲ್ ವರ್ಕ್ ಬಗ್ಗೆ ಮಾಡಾಕಿದ್ರೆ ನಾವೆಲ್ಲರೂ ವೇದಿಕೆ ಕೂತಾಗ ಹೆಲ್ಪ್ ಮಾಡ್ತೀವಿ. ಅದೇ ರೀತಿ ತಾವು ಸಹಾಯ ಸಹಕಾರ ಮಾಡಿರಿ. ಅದೇ ರೀತಿ ಅನಗವಾಡಿ ಹೆಸರನ್ನು ತಾಲೂಕು ಜಿಲ್ಲೆ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಬೆಳೆಸೋಣ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು ಶ್ರೀ ರಸೂಲ್ ಸಾಬ್ ಮುಜಾವರ್ ಅವರಿಗೆ. ಈಗ ಈ ನಾಟಕದ ಉದ್ಘಾಟನೆಯನ್ನು ಮಾಡಿರುವಂತಹ ಶ್ರೀ NM ಕೂಗ್ಲಿ ನಿವೃತ್ತ ಪ್ರಾಚಾರ್ಯರು ಉದ್ಘಾಟಕ ಪರ ಮಾತುಗಳು. ನಮ್ಮೂರ ಗ್ರಾಮ ದೇವತೆಯಾದ ದ್ಯಾಮವ್ವ ಹಾಗೂ ದುರ್ಗವ್ವರಿಗೆ ವಂದಿಸುತ್ತಾ ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ಮಾತೋಶ್ರೀ ಅನ್ಸೂಯತಾಯಿಯವರ ಶರಣ ಕಮಲಗಳಿಗೆ ವಂದಿಸುತ್ತಾ ಈ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ನನ್ನ ಹಿರಿಯರೇ, ಕಿರಿಯರೇ, ಗೆಳೆಯರೇ ಹಾಗೂ ನಮ್ಮ ಊರಿನ ಹಿರಿಯ ನಾಗರಿಕರೇ, ತಾಯಂದಿರೇ, ತಂಗಿಯಂದಿರೇ, ಮಕ್ಕಳೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಇದೇ ಊರವನು. ಹಲೋ, ನಲವತ್ತಾರು ವರ್ಷಗಳ ಹಿಂದೆ ನಾನು ನಾಟಕ ಮಾಡಿದ್ದೆ. ನಾನೊಂದು ನಮ್ಮೂರಿನಾಗ ನಾಟಕನ ಮಾಡಿಸಿದ್ದೆ. ನಾನು ಅದ್ರಾಗ ದೊಡ್ಡದೊಂದು ಪಾಠ ಮಾಡಿದ್ದೆ. ನಾನು ಮಾಡಿದ್ದೆ. ಏನು ಪರದೇಶ ಸ್ವಾಮಿಗಳು ಅದಾರಲ್ಲ, ಅವ್ರ ಜೊತೆಗೇ ನಾಟಕ ಮಾಡಿದ್ದೆ ನಾನು. ಆ ನಾಟಕವನ್ನು ಮಾಡಿಸಿದವರು ಮೌಲಾ ಸಾಬ್ ಚಿತ್ರಗಿ. ಇದೇ ಹೇಳಿ ನಮ್ಮ ರಸೂಲ್ ಸಾಬ್, ಜಾತಿ ಧರ್ಮ ಏನೋ ಇಲ್ಲಿ ನಾವು ಸ್ವಾಮಿಗಳು ಒಬ್ಬರು ರೆಡ್ಡಿಯರಿದ್ರು, ಒಬ್ಬರು ಲಿಂಗಾಯತರಿದ್ರು, ಒಬ್ಬರು ಕಾನಿಗರಿದ್ರು, ಮುಸ್ಲಿಮರಿದ್ರು, ಎಲ್ಲ ಜಾತಿಯವರು. ಇವನಾರವ ಇವನಾರವ ಇವನಾರವನೆಂದೆನಿಸಿದರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಿದಯ್ಯ. ಆ ತತ್ವದೊಳಗೆ ಈ ಗ್ರಾಮದೊಳಗೆ ಕಾರ್ಯಕ್ರಮಗಳ ನಡೀತಾ ಇರ್ತಾವ. ವರ್ಷ ಒಂದು ಎಲ್ಲರಿಗೂ ಮನೋರಂಜನೆ. ಸಾಕಷ್ಟು ಈಗ TV ಮಾಧ್ಯಮಗಳು ಬಂದವ, ಧಾರಾವಾಹಿಗಳು ಬಂದವ, ಸಾಕಷ್ಟು ಬಂದವ. ಆದ್ರೂ ನಾಟಕ ತನ್ನ ಜನಪ್ರಿಯತೆಯನ್ನು ಉಳಿಸಿಕೊಂಡಿದೆ. ನಾಟಕ ಒಂದು ರಂಗ ಸಂಚಿಕೆ ಹೆಂಗೈತೆ ಅಂತಂದ್ರೆ ಈಗ ಸತ್ತ ಆಗುವುದನ್ನು ತೋರಿಸ್ತೈತೆ. ಅದು ಸ್ವಂತ ಇಲ್ಲಿ ನಾವು ಮಾಡಿ ತೋರಿಸ್ತೀವಿ, ಅಲ್ಲೇ ಮಾಡಿದ್ದನ್ನು ತೋರಿಸ್ತಾರೆ. ಅದಕ್ಕೆ ಈ ನಾಟಕಕ್ಕೆ ಒಂದು ಮಹತ್ವ ಇದೆ. ಆ ನಾಟಕಕ್ಕೆ ಯಾವ ಮಹತ್ವ ಇದೆ ಅಂತ ಅನ್ನೋದು ನನ್ನ ಶಿಷ್ಯ ಡಾಕ್ಟರ್ ರಮೇಶ್ ಅಕ್ಕಿಮಳ್ಳಿ ಅವರು ಹೇಳಿದರು. ಆಮೇಲೆ ನಾಟಕದ ಬೆಳವಣಿಗೆ ಹೆಂಗೆ, ಅದಕ್ಕೆ ಯಾರ್ಯಾರು ಸಹಾಯ ಮಾಡಬೇಕು, ಏನೇನು ಸಹಾಯ ಮಾಡಬೇಕು ಅಂತೇಳಿ ರಸೂಲ್ ಸಾಬ್ ಹೇಳಿದರು. ಅದಕ್ಕೆ ಅವನ್ನೆರಡು ನಾನು ಹೇಳೋದಿಲ್ಲ. ಒಂದು 5 ನಿಮಿಷ ಟೈಮ್ ತಗೋಬೋದಾ? ಓಕೆ.
ಪ್ರಾಣೇಶ್ ಅವ್ರದ್ದು ಒಂದು ನೆನಪಾಗೈತೆ. ಅವ್ರನ್ನ ಅತಿಥಿಗಳಾಗಿ ಕಳಿಸಿದ್ರಂತ ಪ್ರಾಣೇಶ್ ಅವ್ರನ್ನ, ಹಾಸ್ಯ ಚಕ್ರವರ್ತಿ. ಸಮಾರಂಭ ನಡೆದಿತ್ತಂತ, ವೇದಿಕೆ ಮೇಲೆ ಒಂದು 100 ಜನ ಇದ್ರಂತ. ಇಲ್ಲಿ ಕಡಿಮೆ ಇದ್ರಂತ ಜನ, ನೋಡೋರು ಕಡಿಮೆ ಇದ್ರು, ವೇದಿಕೆ ಮೇಲೆ ಭಾಳ ಜನ ಇದ್ರು. 100 ಮಂದಿಗೆ 3 ಹೂವಿನ ಹಾರ ತರಿಸಿದ್ರಂತ. 100 ಮಂದಿಗೆ 3 ಹೂವಿನ ಹಾರ. ಆಮೇಲೆ 3 ಮಂದಿಗೆ ಹಾಕಿದ ಕೂಡಲೇ ಹಿಂದೊಬ್ಬರಿಗೆ ಅಂತರಿಲ್ಲ ಅಂತೇಳಿ ತಗೊಂಡು 100 ಮಂದಿಗೆ ಹಾಕಿ ಹಳ್ಳಿ ಪ್ರಾಣೇಶ್ ಅವ್ರಿಗೆ ಬರ್ಬೇಕಾದ್ರೆ ಅದ್ರೊಳಗೆ ಹೂವನ್ನ ಇದ್ದಿದ್ದಿಲ್ಲ ಅಂತ, ಬರೇ ದಾರಿ ಇತ್ತಂತ. ಇಂಥ ಒಂದು ಪ್ರಸಂಗ ನೋಡಿ 10 ಗಂಟೆಗೆ ಪ್ರಾರಂಭವಾಗಬೇಕಾಗಿದ್ದ ನಾಟಕ ಅಥವಾ ಏನೋ ಫಂಕ್ಷನ್ 12 ತನಕ ಇದಾತಂತ ಬರೇ. ಈಗ ಆತಲ್ಲ, ಈಗ ನೋಡ್ತೀವಲ್ಲ, ಯಾರನ್ನೂ ಬಿಡಾಕ್ ಕೊಡುದಿಲ್ಲ. ಅವ್ನು ಕರಿ ಅವ ಬಂದಿಲ್ಲ ಇವ ಬಂದಿಲ್ಲ, ನಾಳೆಗೆ ಅವ ನನ್ನ ಜೋಡಿ ಜಗಳಾಡ್ತಾನ, ಅವ್ನು ಬಿಟ್ರ ಕರೀರಿ ಅವ್ರು ನಾನು ತಿಳ್ಕೊಂಡ್ಬಿಟ್ಟು ಇವೆಲ್ಲ ಇರುವ ಹಳ್ಳಿಯೊಳಗೆ ಇರುವ ಎಲ್ಲ ಆಗುವ. ಅದಕ್ಕೆ ಇನ್ನು ನಾನು ಬಾಳೆ ಬರ್ತೈತೆ ಪಾಠ ಅಂತ ತಿಳ್ಕೊಂಡು ನಾನು ಪಾಳೆ ಬರ್ತೈತೆ ಭಾಷಣ ಮಾಡೋದು ಅಂತ ತಿಳ್ಕೊಂಡು ಪ್ರಾಣೇಶ್ ಅವರು ಹೇಳಕ್ ತಯಾರಾದ್ರಂತ. ತಡ್ರಿ ಅಂದ್ರಂತ ಅವ್ರು. ಯಾಕಂದ್ರೆ ಇನ್ನ ಕಾಂಪಿಟೇಷನ್ಸ್ ಅದಾವು, ಸ್ಪರ್ಧೆಗಳನ್ನ ಇಟ್ಕೊಂಡಿವಿ ನಾವು. ಹುಡುಗರಿಗೆ ಹಾಡದ ಸ್ಪರ್ಧೆ ಇಟ್ಕೊಂಡಿವಿ. ಎಲ್ಲ ಇವ್ರನ್ನ ಮೊದಲು ಹೇಳಿದ್ರು ನಾಯಿ ಬಟ್ಟು ಮರ ಈ ಫಂಕ್ಷನ್ಗೆ ಅಂದ್ರಂತವ್ರು. ಅದಕ್ಕೆ ಅದೊಂದು ಹಾಗೆ ಬಿಡ್ಲಿ ಹಂಗಾರ ಅಂತ ತಿಳ್ಕೊಂಡು 20 ಜನ ಪಾರ್ಟಿಸಿಪೆಂಟ್ಸ್ ಇದ್ರಂತ, ಹಾಡುಗಾರರು, ವಿದ್ಯಾರ್ಥಿಗಳು, ಊರನವರು. ಊರ್ ಫಂಕ್ಷನ್ ಮತ್ತೆ ಮಾಡ್ಬೇಕಲ್ಲ, ಏನೂ ಬಿಡಾಕ್ ಬರುದಿಲ್ಲ. ಅವ್ರಿಗೆ ಬಹುಮಾನ ಕೊಡ್ಬೇಕು, ಹಾಡ ಆಡಿಸ್ಬೇಕು. ಅದಕ್ಕೆ ಮೊದಲೇ ಬಂದ ಒಂದೊಂದು ಸಾಲು ಹೇಳ್ತೇನೆ ನಾನು ಅಷ್ಟೇ. ಮೊದಲನೇದು ಒಂದು ಭಾವಗೀತೆ ಹಾಡ್ತಾ ನಾವು. ಭಾವಗೀತೆ ಹಾಡ್ತೀನಿ. ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರ ಎಂಬುದು ಪರತತ್ವ. ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ. ಮಾತೆಂಬುದು ಜ್ಯೋತಿರ್ಲಿಂಗ. ಆಮೇಲೆ ಆಯ್ತಣ್ಣ ಗೊತ್ತಮ್ಮ ಅಂತ ಕೇಳಿದ್ರಂತ. ಇಲ್ರಿ, ಮತ್ತೀಗ ಭಾವಗೀತೆ ಆಯ್ತು, ಇನ್ನು ಇದು ಯಾವ್ದು ವಚನ ಗಾಯನ ಆಯ್ತು, ಇನ್ನು ಭಾವಗೀತೆ ಆಗ್ಬೇಕಲ್ಲ, ಜಾನಪದ ಗೀತೆ ಆಗ್ಬೇಕಲ್ಲ, ಚಿತ್ರಗೀತೆ ಆಗ್ಬೇಕಲ್ಲ ಅಂತ ತಿಳ್ಕೊಂಡ ಹಂಗಾರೆ ಹಾಡಪ್ಪ ಅಂತ ಹೇಳಿ ಅಂತಂದ್ರಂತೆ. ಭಾವಗೀತೆ ಒಂದು ದೇವರ ಮೇಲೆ ಇರ್ತದ. ದೇವರು ತಿಂಡಿರು ನೆನಪಿರಲಿ ತಮ್ಮ ಭಾವಗೀತೆ ಆಗ್ಬಿಟ್ಟು ಜಾನಪದ ಗೀತೆ ಆದ. ಜಾನಪದ ಗೀತೆ ಎಲ್ಲ ಆಗಿಲ್ಲ. ನಮ್ದು ಯಾವಾಗ ಬರ್ತದ್ದು ಪಾಳೆ ಅಂತ ತಿಳ್ಕೊಂಡು ಪ್ರಾಣೇಶ ಹಂಗೆ ಕಾಯ್ಕೋತ ಕೂತಿದ್ರಲ್ಲ. ಜಾನಪದ ಗೀತೆ ನಾ ಹಾಡೇ ಬಿಡ್ತೀನಿ ಇಲ್ಲಿ, ಯಾಕಂದ್ರೆ ನನ್ನ ಕಾರ್ಯಕ್ರಮವನ್ನು ಮುಗಿಬಿಡ್ತೇನೆ. ಯಾಕಂದ್ರೆ ನನ್ನ ಊರಿನ ಅವಾಗಿನ ಫ್ರೆಂಡ್ಸು ಈಗಿನ ಫ್ರೆಂಡ್ಸು ಒಂದು ಹಾಡು ಹಾಡಗತ್ತಿ ಬರ್ರಿ ಅಂತ ಕರ್ಕೊಂಬಂದಿಲ್ಲ. ನಾನು ಬರೇ ಹೇಳ್ಬೇಕಂದ್ರೆ ಅದಕ್ಕೊಂದು ಹಾಡು ಹಾಡಿಬಿಡ್ತೇನೆ. ತಾನತ ನಂದನೋ ತಂದ ನಾನು ನಿಂದ ನಿಂತ ನಂದನೋ no
ಆಯ್ತಾಯ್ತು ಮುಗಿಗಟ್ಟಪ್ಪ ಅಂಗಡಿ ಯಾಕೆ ಹಾಡಿದ್ದು ಅಂತ ಕೇಳಿ ಖುಷಿಯಾಗಿ 50 ರೂಪಾಯಿ ಕೊಟ್ಟಾರೆ ಕಂಪನಿ ಕೊಡ್ತೀನಿ. ಆಮೇಲೆ ಇದು ಆಯ್ತು ಆಯ್ತು ಅಂತ ಕೇಳ್ತಿದ್ದೇನೆ. ಎಲ್ಲ ಜನರು ವೇಟ್ ಮಾಡಕ್ ಹತ್ತಿದ್ರು, ವೇದಿಕೆ ಮೇಲೆ ಕುಂತವ್ರು ಸಾಹೇಬ್ರು ಇನ್ನೊಂದು ಐದು ಅಂತ ಇನ್ನೂ ಒಂದು ಐದ್ರಿ ಚಿತ್ರಗೀತೆ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಬೇಡ ನನ್ನ, ತಿರುಗಿನ ನೋಡಲೇ ನಿನ್ನ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರ ನನ್ನ, ನೋಡಲೇ ನಿನ್ನ. ಆದೇನಪ್ಪ ಅಂತ ಈಗ ಒಬ್ಬನ ಮುಗಿತಿ, ಇನ್ನೂ 20 ಜನ ಅದಾರ. 20 ಜನ ಒಬ್ಬೊಬ್ರು 4 ಹಾಡು ಅಂದ್ರೆ 3 ಗಂಟೆ ಆದಂತ. 3 ಗಂಟೆ ಆದ್ಮೇಲೆನ ಹಾಡಕ್ಕ ಇವು ಮಾತಾಡಕ್ ಬಂದ ಪ್ರಾಣೇಶ ಯಪ್ಪ ಸುಮ್ ಕುಂದ್ರಿ ಅಪ್ಪ, ನನ್ನೊಂದು ಪ್ರಾರ್ಥನಾ ಗೀತ ಐತ್ರಿ, ಹಂಗೆ ಚಾಲೂ ಮಾಡ್ತೀನಿ ನಿಮ್ಮ ಭಾಷಣ ಅಂತ ಮುಗಿತ್ ಬಂದಳಂತ. ಅದಕ್ಕೆ ಯವ್ವ ನಿಂದು ಒಂದೈತೆ ಹಂಗಾರ ಒಗದ ಬೇಡ ಅಂತ ಹೇಳಿದ್ರಂತವ. ಇಲ್ಲೇ ನೆನ್ಸ್ಕೊಳ ಅವ್ನು ಬರ್ಕೊಂಡ್ ಬಂದಿದ್ದು ಒಂದಿಟ್ಟ. ಒಂದದಳದ ಲಿಂಗವೇ ಕಮಲದಲ್ಲಿ ಅರಳಿದೆ, ಮೂಡಿ ಬಂದ ಲಿಂಗವೇ ಎತ್ತಿಯಾರಿ ಲಿಂಗವೇ, ನಿತ್ಯ ಜ್ಯೋತಿ ಲಿಂಗವೇ, ನಿತ್ಯ ಜ್ಯೋತಿ ಲಿಂಗವೇ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಎರಡು ದಳದ ಕಮಲದಲ್ಲಿ ಕರಗಿ ಬಂದ ಲಿಂಗವೇ, ಎರಡು ಕಮಲ ದಳದಲ್ಲಿ ಕರಗಿ ಬಂದ ಲಿಂಗವೇ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಅಷ್ಟೊಳಗೆ ಎಲ್ಲರೂ ಮುಕ್ಕೊಂಡ್ಬಿಟ್ಟಿದ್ರು. ನಾಟಕ ನೋಡಕ್ ಬಂದವರು, ಆ ಫಂಕ್ಷನ್ ನೋಡಕ್ ಬಂದವರು. ಅವಾಗ ಆಕೆ ಮುದಿ ಕೇಳಿದಳಂತ, ಹೇಳ್ರು ಯಪ್ಪ ಓಂ ನಮ ಶಿವಾಯ ಅಂತ ಹೇಳ್ರಿ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಹಿಂಗ ಅಂತೂ ಕಡಿಕ ಚಿಮು 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 ಸೂರ್ಯ ಉದಯ ಆಗಕತ್ತಿದ್ದಂತ. ಅವಾಗ ಇವ್ರದ್ದು ಸಾಯಿಬುಡ್ ಪಾಳೆ ಬಂತಂತ. ಅಷ್ಟೊಳಗೆ ಎಲ್ಲರೂ ಜನ ಎದ್ದೆದ್ದು ಓಂ ನಮ ಶಿವಾಯ ಅಂತೇಳಿ ಅನ್ನಕತ್ತಿದ್ರಂತೆ. ಆದರೂ ಇವರು ಮತ್ತೆ ಕರ್ಕೊಂಡ್ ಬಂದಾರಂತ ತಪ್ಪಿಗೆ ಭಾಷಣ ಮಾಡಿ ಊರಿಗೆ ಹೋದ್ರು. ಇಷ್ಟೇ ಹೇಳಿ ನನ್ನ ಧನ್ಯವಾದಗಳು. ಕೊಟ್ಟಿದ್ದು. ಆಮೇಲೆ ನಂದು 1000 ರೂಪಾಯಿ ಈ ಕಂಪನಿ ಕಂಪನಿ ಮಾಲಕರ ಪದ ಸ್ವೀಕರಿಸ್ಬೇಕಂತ. ಈ ನಮ್ಮ ಕಂಪ್ನಿಗೆ 1,000 ರೂಪಾಯಿನ ಕಾಣಿಕೆ ಕೊಟ್ಟಂಥ ಗುರುಗಳಿಗೆ ಹಾಗೂ ಮುಚ್ಚಗಂಟಪ್ಪ ಅಂಗಡಿಯವರಿಗೆ 50 ರೂಪಾಯಿ ಕೊಟ್ಟಂಥ ಅವರಿಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ಶ್ರೀ NM ಕೂಗ್ಲಿ ನಿವೃತ್ತ ಪ್ರಾಚಾರ್ಯರಿಗೆ. ಈಗ ವಂದನಾರ್ಪಣೆ ರಮೇಶ್ ಮೇಟಿ ಅವರಿಂದ. ಕ್ಷಮಿಸಬೇಕು, ಮಾತೋಶ್ರೀ ಅವರ ಆಶೀರ್ವಾದ ಬಹಳಷ್ಟು ಟೈಮ್ ಆಗತ್ತಾ ಇರ್ತಿದ್ರು. ಹೀಗಾಗಿ ದಯವಿಟ್ಟು ಕ್ಷಮಿಸಬೇಕು. ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಮಾತೋಶ್ರೀ ಅನಸೂಯ ತಾಯಿ ಅವರಿಂದ ಆಶೀರ್ವಚನ. ಶುಕ್ಲಾಂಬರಧರಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪೂಜ್ಯ ಸದ್ಗುರುಗಳನ್ನು ಮಂದಿರದಲ್ಲಿ ಧ್ಯಾನಿಸಿ ಆದಿಶಕ್ತಿ ಪರಾಂಬೆ ಪರಾಶಕ್ತಿ ಏಳೂರ ತಾಯಿ ಜಗಜ್ಜನನಿಯ ಅಡಿಯಾವರೆಗಳಲ್ಲಿ ನಮಸ್ಕರಿಸಿ, ಮಹಾಮಾತೆಯ ಕಾರ್ತಿಕೋತ್ಸವ ನಿಮಿತ್ತವಾಗಿ ದೀಪೋತ್ಸವ ನಿಮಿತ್ತವಾಗಿ ಆಯೋಜಿತವಾದ ಈ ಯಾವ ಸುಂದರವಾದ ನಾಟಕ ಸಮಾರಂಭ, ಈ ಎಲ್ಲ ಸಮಾರಂಭದಲ್ಲಿ ಸಮಾವೇಶಗೊಂಡ
ವೇದಿಕೆ ಮೇಲೆ ಆಸೀನರಾದ ನಮ್ಮ ಕೂಗ್ಲಿ ಗುರೂಜಿಯವರನ್ನೇ ಮದುವೆ ಮಾಡಿಕೊಂಡು ಸರ್ವ ಗಣ್ಯಮಾನ್ಯರಲ್ಲಿ ಎಲ್ಲ ಕಲಾವಿದರಲ್ಲಿ ಕಲಾ ಪ್ರೇಮಿಗಳಲ್ಲಿ ವಂದನೆಗಳು. ನೀವು ಇಷ್ಟೊತ್ತನೂ ಭಾಳ ಖುಷಿ ಪಟ್ರಿ. ಇದು ಕಲೆ ಅಂದ್ರೆ ಅವರೆಲ್ಲ ನಾಟಕ ಮಾಡಿದವರು ವೇದಿಕೆ ಮೇಲೆ ಬಂದ್ರೆ ಹೆಂಗಾಕೈತಿ ಅಂದ್ರೆ ಕುದುರೆ ಕಾಲಿ ಗೆಜ್ಜಿ ಕಟ್ಟಿದ್ರೆ ಹೆಂಗಾಕೈತಿಲ್ಲ ಹಂಗಾಕೈತಿ. ಅದು ವೇದಿಕೆ ಅಂದ್ರೆ ಹಂಗಿರ್ತದೆ. ಕಲೆ ಅಂದ್ರೆ ಕಲಾವಿದರಿಗೆ ಅಷ್ಟೊಂದು ಹುಮ್ಮಸ್ಸು ಬರ್ತಿರ್ತದೆ. ನೀವೆಲ್ಲ ನೋಡಿರಿ, ನಮ್ಮ ಕಂಬಿ ಅಜ್ಜವರು ದೇಹ ಬಿಡೋದು 3 ತಿಂಗಳಿದ್ರು ಕೂಡ ನಾಟಕ ಮಾಡಿ ಹೋದ್ರು. ಯಾಕಂದ್ರೆ ಕಲಾವಂತರಿಗೆ ಕಲಾ ಪ್ರೇಮ ಅಷ್ಟು ಇರ್ತದೆ. ನಿಮಗೆ ಹೆಂಗಾಕೈತಿ ಅಂದ್ರೆ ಜೋಕಾಲಿ ಆಡಕ್ಕೆ ಹಚ್ಚಿದ್ರೆ ಒಬ್ಬರ ಇಳಿಬೇಕಂತ ಮನಸ್ಸು ಮಾಡ್ತೀರೇನು? ಜೋಕಾಲಿ ಆಡ್ತಾರಲ್ಲ, ಜೋಕಾಲಿ ಯಾವಾಗ ಹೋಳಿ ಹುಣ್ಣಿಮೆ ದಿನ ಹೆಸರಿಲ್ಲ ಅಂತ ಪಂಚಮ್ಯಾಗ ಜೋಕಾಲಿ ಆಡಕತ್ತಿದ್ರೆ ಅದ್ರ ತಳಿನವ್ರು ಹಿಂಗೆ ನೋಡ್ತಾರೆ, ನೀವು ಇಳಿಯಂಗನೇ ಇಲ್ಲ. ಹಂಗೆ ಕಲೆ ಅಂದ್ರೆ ಭಾಳ ಶ್ರೇಷ್ಠವಾದದ್ದು. ಇದು ನಾಟಕ ಏನು ಅಂದ್ರೆ ಸಿಡಿದೆದ್ದ ಸೇಡಿನ ಹುಲಿ ಅಂತ. ಇದರೊಳಗೆ ಅರ್ಥಾರ್ಥ ಏನು ಹೇಳ್ಯಾರ ಅಂತಂದ್ರೆ ತಿರುಗಿ ಹೆಣ್ಣ ಕೆಟ್ಟಿತು, ಮೊರಗಿ ಗಂಡ ಕೆಟ್ಟಿತು ಅಂತ. ಇದರಿಂದ ಏನೋ ಸ್ವಾರಸ್ಯ ಇದ್ದಂಗದ. ಹೆಣ್ಣು ಮಕ್ಕಳು ತಿರುಗೋಣದರಿಂದ ಏನಾಗ್ತೈತಿ ಅಂದ್ರೆ ಒಳ್ಳೆಯ ಸಂಸ್ಕಾರ ಆಗೋದಿಲ್ಲ. ಅದು ಭಾಳ ತಿರುಗಬಾರ್ದು. ಎಷ್ಟು ತಿರುಗಬೇಕು ಅಂದ್ರೆ ತನ್ನ ಇತಿಮಿತಿಯಲ್ಲಿ ತಿರುಗಬೇಕು. ಇತಿಮಿತಿಯನ್ನು ಮೀರಿ ತಿರುಗಿತು ಅಂತಂದ್ರೆ ಕೆಡುತ್ತದ. ಹೆಣ್ಣಂದ್ರೆ ಲಕ್ಷ್ಮಿ. ಒಂದು 10 ರೂಪಾಯಿ ಒಂದು ದಿವಸಕ್ಕೆ 100 ಸಲ ಮುಟ್ಟಿದ್ರೆ ಅದು ಹಳಿದಾಗ್ತದೆ, ಲಘು ಹರಿತದೆ, ಹೌದಿಲ್ಲ? 10 ರೂಪಾಯಿ ಹಂಗೆ ಊರಾಗ ಎಲ್ಲರ ಕಡೆ ತಿರುಗಿಸಾಕ ಹಂಗೆ ತಿರುಗಿಸಾಕ ಕೊಟ್ಟಿ ಅಂದ್ರೆ ಅದು ಹೊತ್ತು ಮುನ್ಗೊಡ್ದ ಹೊಸದಿದ್ರು ಹೆಂಗೆ ಹರಿದು ಹೋಗ್ತೈತಿಲ್ಲ. ಹಂಗೆ ಜೀವನ ಅನ್ನೋದು ಇದೊಂದು ಪ್ರವಾಹ ಇದ್ದಂಗದ. ಈ ಪ್ರವಾಹ ಜೀವನ ಮಳೆಯಾದ ನೀರು ಹೇಗೆ ಸಮುದ್ರಕ್ಕೆ ಸೇರುತ್ತಾವೆಯೋ ಆಗ ನಾವು ನೀವೆಲ್ಲರೂ ಶಾಂತದಿಂದ ಹುಟ್ಟಿ ಬಂದು ಶಾಂತಿಯ ಪದಕ್ಕೆ ಹೋಗಬೇಕಂತಕ್ಕಂಥ ಆ ಸ್ವಾರಸ್ಯ ಈ ಯಾವ ನಾಟಕದಲ್ಲಿ ತುಂಬಿದ. ತಾವೆಲ್ಲರೂ ಸಮಾಧಾನದಿಂದ ಕುಂತು ನಾಟಕದ ರಹಸ್ಯವನ್ನು ತಿಳಿದುಕೊಂಡು ಊಟ ಮಾಡ್ಬೇಕಾದ್ರೆ ಕಲ್ಲ ಹಳ್ಳ ಎಲ್ಲ ತಿನ್ನಂಗಿಲ್ಲ, ಹೌದಿಲ್ರಿ? ತಲೆಯಾಗ ಇಟ್ಕೊರಿ ನನ್ನ ಮಾತು. ಊಟ ಮಾಡ್ಬೇಕಾದ್ರೆ ಹಳ್ಳ ಯಾರು ತಿಂತಾರೇನ? ಹಳ್ಳ ಹೋಗೋದು ಹೆಂಗೆ ಅನ್ನ ಊಟ ಮಾಡ್ತೀವೋ ಹಂಗೆ ನಾಟಕದಲ್ಲಿ ಹಾಸ್ಯಮಯವಾಗಿ ಮನೋರಂಜನೆ ಆಗ್ಲಂತ ಕೆಲವೊಂದು ಹಾಸ್ಯ ಪಾತ್ರ ಬಂದಿರ್ತಾವೆ. ಅದನ್ನ ತಲೆಯಾಗಿಟ್ಕೊಂಡು ಹೋಗಬಾರ್ದು. ನಾಟಕದ ಸಿದ್ಧಾಂತವನ್ನು ತಲೆಯಾಗಿಟ್ಕೊಂಡು ಹೋದ್ರೆ ಇದು ಪರಿಶ್ರಮ, ಜೀವನ ಸುಗಮವಾಗಿ ಸಾಗ್ತದಂತ ಹೇಳಿ 2 ವಾಕ್ಯಗಳನ್ನು ಮುಗಿಸ್ತಾ ಇದೆ. ಧನ್ಯವಾದಗಳು ಮಾತೋಶ್ರೀ ಅನಸೂಯತಾಯಿ ಅಮ್ಮನವರಿಗೆ. ಈಗ ವಂದನಾರ್ಪಣೆ ರಮೇಶ್ ಬೇಟಿ ಅವರಿಂದ. ಸಿಡಿದೆದ್ದ ಸೇಡಿನ ಹುಲಿ ಎಂಬ ಸುಂದರ ಸಾಮಾಜಿಕ ನಾಟಕಕ್ಕೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪರಮ ಪೂಜ್ಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂಥ ಪರಮ ಪೂಜನೀಯ ಮಾತೋಶ್ರೀ ಅನಸೂಯತಾಯಿ ಅವರ ಪಾದಗಳಿಗೆ ನಮಸ್ಕರಿಸು. ಅವ್ರಿಗೂ ಕೂಡ ಕಾರ್ಯಕ್ರಮ ಬಂದಿಗೆ ತುಂಬು ಹೃದಯದ ವಂದನೆಗಳನ್ನು ತಿಳಿಸುತ್ತಾ ನಮಸ್ಕರಿಸುತ್ತಾ, ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ನಮ್ಮೂರಿನ ಗುರುಗಳಾದಂಥ ವಿಶ್ರಾಂತ ಪ್ರಾಂಶುಪಾಲರಾದಂಥ MN ಕೂಗ್ಲಿ ಗುರುಗಳಿಗೆ ಇವ್ರಿಗೂ ಕೂಡ ವಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ವಿರಾಮ ನೀಡುತ್ತಾ ಈ ಕಾರ್ಯಕ್ರಮಕ್ಕೆ ನಾಟಕಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೀನಿ.